ಇವದೋಪು ಇವತ್ ನೀನ್ ತೋಪು. ನೀವೇನ್ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡೋದು? ಆದ್ರೂ ಬ್ಯಾಚುಲರ್ ಇದ್ರೆ ಮಾಡ್ಕೊಬಹುದು. ನಂಗೆ ನಾನು ನನ್ನ ಮಗ ಇಬ್ರು ತೋಪ್ಕೋಬೇಕು. ಮೊನ್ನೆ ತಾನೇ ನಾಯಿ ಕಚ್ತು, ಇವತ್ ಮತ್ತೆ ಈ ತರ ಇನ್ಸಿಡೆಂಟ್ ಆಯ್ತು. ನೋಡಿ ಗೈಸ್ ನನ್ನ ಮಗ ಏನ್ ಮಾಡ್ಕೊಂಡಿದ್ದಾನೆ ಅಂತ. ಅಣ್ಣನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿದ್ದೀರಲ್ವಾ, ಅಣ್ಣಂಗ್ ಬೇಜಾರಾಗಲ್ವಾ ಅಂತ ಕೇಳ್ತೀನಿ. ಏನೇ ನಾನು ಅಡುಗೆ ಮಾಡ್ಬಿಟ್ಟು ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಏನೇ ನಾನು ಅಡುಗೆ ಮಾಡ್ಬಿಡೋದನೆ ಸಕ್ಕದ ಬರುತ್ತೆ. ಹೋಗಿ ಗಮ್ಮ 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 ಬಿರಿಯಾನಿ ಕುದೀತಾ ಇದೆ. ಇವತ್ತು ಬಿರಿಯಾನಿ ಹೆಂಗಿರುತ್ತೆ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮಿತ್ರ. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಇವತ್ತು ಏನು ಸ್ಪೆಷಲ್ ಅಂದರೆ ಏನೋ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಂದರೆ ಇವತ್ತು ನನ್ನ ಹಸ್ಬೆಂಡು ಕುಕ್ಕಿಂಗ್ ಟೈಮು. ಮಂಗಳವಾರದ ಹೊತ್ತು ನೈಟ್ ಏನಾದರೂ ಅವ್ರು ಫ್ರೀ ಇದ್ದಾಗ ಮಾಡಿಕೊಡ್ತಾರೆ ಒಂದೊಂದು ಟೈಮಲ್ಲಿ. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಅವರು ಹೇಗೆ ಮಾಡ್ತಾರೆ ಏನು ಅನ್ನೋದು ಈ ಕಂಪ್ಲೀಟ್ ವ್ಲಾಗ್ ಇರುತ್ತೆ. ಈ ವ್ಲಾಗ್ ಹೆಸರೇನು ಗೊತ್ತಾ? ಮುತ್ತುರಾಜ್ ಕುಕ್ಕಿಂಗ್. ಅದೇ ಹೇಳ್ತಾ ಇಲ್ವಾ, ಒಂದು ರೀಲ್ಸ್ ನೋಡಿದೆ ಗೈಸ್. ಏನಂತಂದರೆ ಕುಕ್ಕಿಂಗ್ ಅಂತ ಇರೋದಲ್ವಾ, ಅದಕ್ಕೋಸ್ಕರ ಕುಕ್ನ ಕಿಂಗ್ ಮಾಡಬೇಕು, ಕ್ವೀನ್ ಅಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಅದಕ್ಕೆ ಸರಿ ನಾನೇ ಮಾಡ್ತೀನಿ ಬಾ, ಏನಾದರೂ ಆಗ್ಬಿಡಿ ಅಂತೇಳಿ ಚಿಕನ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಬ್ಯಾಕ್ ಸೈಡಲ್ಲಿದ್ದಾರೆ ಚಿಕನ್ ತೊಗೊಬರೋಕ್ಕೆ. ನಾನು ನಮ್ಮ ಅಂಗಡಿ ಮುಂದೆಗಡೆ ನಿಂತಿದ್ದೀನಿ ಗೈಸ್. ಇವತ್ತು ಕ್ಲೋಸ್ ನಮ್ಮ ಅಂಗಡಿ, ಮಂಗಳವಾರ ಆಗಿರೋದ್ರಿಂದ ರಜಾ. ನಮ್ಮ ಅಂಗಡಿ ಹಿಂದೆಗಡೆನೆ ನಮ್ಮ ಅತ್ತೆ ಮನೆ ಇರೋದು. ಬನ್ನಿ ನೋಡಮ್ಮ ನಮ್ಮ ಅತ್ತೆ ಇದ್ದಾರಾ ಇಲ್ವಾ ಅಂತ. ಹಾಯ್ ಮೇಡಮದು, ಅಮ್ಮ ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಬರೋಗೋಯ್ತಾ ಇದ್ದೀವಿ. ಹೇಳ್ದ ಚಿಕನು ಹೇಳಿದ್ದೀನಪ್ಪ ಇವತ್ತು ಕಿಂಗ್ ಅಡುಗೆ ಮಾಡೋದು ಅಂತ. ಅಡ್ರೆಸ್ ಯಾರಿಲ್ವಾ ಗೈಸ್? ಯಾರೂ ಇಲ್ಲ ನಮ್ಮ ಅತ್ತೆ ಮನೇಲಿ. ನನ್ನ ಮಗ ಹೇಳ್ದ ಇವಾಗ ಮನೆಗೆ ಹೋಗ್ತಿದ್ದೀವಿ ಗೈಸ್. ಮನೆಗೆ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ, ನೋಡ್ತಾ. ಹಾಯ್ ಗಾಯ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಗಾಯ್ಸ್. ನಮ್ಮ ಮನೆಯವ್ರದ್ದೇ ಇವತ್ತು ಸ್ಪೆಷಲ್ ಅಡುಗೆ. ಇವತ್ತು ನಮ್ಮ ಮನೆಯವ್ರದ್ದೇ ಸ್ಪೆಷಲ್ಲು ಬಿರಿಯಾನಿ ಮತ್ತು ಬ್ಯಾಚುಲರ್ ಗ್ರೇವಿ ಮಾಡ್ತಾಯಿದ್ದಾರೆ ಗೈಸ್. ಅದು ಆ್ಯಕ್ಚುಲಿ ಯಾರ್ಯಾರ ಮನೇಲಿ ಮಿಕ್ಸಿ ಇರಲ್ಲ ಅವರು ಕ್ವಿಕ್ಕಾಗಿ ಮಾಡ್ಕೊಬೋದು. ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ, ಬಿಸಿ ಅನ್ನಕ್ಕೂ ಹಾಕೊಂಡು ತಿನ್ಬೋದು. ಅದನ್ನು ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಬಿರಿಯಾನಿ ಜೊತೆ. ಒಂಚೂರು ಗ್ರೇವಿ ಇದ್ರೆ ಚೆನ್ನಾಗಿರುತ್ತೆ, ಮತ್ತು ಬೆಳಗ್ಗೆಗೂ ಯೂಸ್ ಆಗುತ್ತೆ ಅಂತೇಳಿ ಗ್ರೇವಿ ಮಾಡ್ತಾ ಇದ್ದಾರೆ. ಬಿರಿಯಾನಿಗೆ ಚಿಕನ್ ತೊಳಿತಾ ಇರೋದು. ಏನು ಮಾಡ್ತಿದ್ಯಾ ಮುದ್ದು? ಬಿರಿಯಾನಿಗೆ ಚಿಕನ್ ತೊಳಿತಾ ಇದೆ. ಓಕೆ ಓಕೆ, ತೊಳ್ಕೊ. ಇವತ್ತೇನು ಸ್ಪೆಷಲು ನಿಂದೆ ಅಡುಗೆ ಮಾಡಬೇಕು ಅಂತ? ಯಾವಾಗೂ ಮಾಡ್ತಾ ಇದೆ, ಇವತ್ತು ಮಾಡ್ತಾ ಇದ್ದೀನಿ ಅಷ್ಟೇ. ಹಂಗಾರೆ ದಿನ ನೀನೇ ಮಾಡ್ತೀಯ ಅಂತ ಅನ್ಕೋಬಿಡ್ತಾರೆ. ದಿನ ಏನು ಮಾಡಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದೊಂದ್ಸಲ ಗೈಸ್. ಯಾವತ್ತಂದ್ರೆ ಮಂಗಳವಾರ ಶುಕ್ರವಾರ ಅವರು ಕೆಲಸ ಇರೋವಲ್ಲ, ಏನಾದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ತಾರೆ. ಇವಾಗ ಚಿಕನ್ ತೊಳ್ಕೊತಾ ಇದ್ದಾರೆ ಗೈಸ್. ನಾನು ಹಾಗೆ ಬಿರಿಯಾನಿಗೆ ಒಂಚೂರು ರೆಡಿ ಮಾಡಿಕೊಡ್ತೀನಿ. ಓಕೆ ಮನೆ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಲೆಗ್ ಪೀಸ್ ಯಾರಿಗೆ? ಇದು ನನಗೆ, ಹಾಂ, ಇದು ನನ್ನ ಮಗನಿಗೆ. ಹಾಂ, ನೀರು ನಿಚ್ಚು. ನಿನಗೆ ಕತ್ ಪೀಸು. ನೋಡ್ದಾ, ನನ್ನ ಮೇಲಿರೋ ಪ್ರೀತಿ ಅಷ್ಟೇ ಗೈಸ್. ಇವಾಗ ನಾನು ಈರುಳ್ಳಿ ಹಚ್ಕೊತಾ ಇದ್ದೀನಿ ಗೈಸ್ ಬಿರಿಯಾನಿಗೆ, ಮತ್ತು ನಮ್ಮ ಮನೆಯವ್ರು ಮಾಡ್ತಾರಲ್ಲ ಚಿಕನ್ ಗ್ರೇವಿ, ಎರಡಕ್ಕೂ ಸೇರಿ ರೆಡಿ ಮಾಡ್ಕೊತಾ ಇದ್ದೀನಿ. ನಿನ್ನ ಮೈಕ್ದು ಸೌಂಡ್ ಬರುತ್ತೆ ಮುದ್ದು, ಅವಾಗ ನೀರು ಸೌಂಡ್ ಜಾಸ್ತಿ ಬರುತ್ತೆ. ನೀನು ಮೈಕ್ ಒಂಚೂರು ಇಲ್ಲೇ ಇಟ್ಬಿಡು, ಕೊಡು ನೀನು ತೊಳೆಯೋವರೆಗೂ. ಗೈಸ್ ಇವಾಗ ಏನು ಅಂತಂದರೆ, ಅಡುಗೆ ಮಾಡ್ತಾ 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 ನನ್ನ ಹಸ್ಬೆಂಡ್ಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತೀನಿ. ಅವರು ಆನ್ಸರ್ ಮಾಡ್ಕೊಂಡು ಇವತ್ತು ಅಡುಗೆ ಮಾಡ್ತಾರೆ. ಓಕೆನಾ? ಅದು ನೀವೆಲ್ಲ ಕಮೆಂಟ್ ಮಾಡಿರೋದು ನನಗೋಸ್ಕರ. ಹಾಗೆ ನನ್ನ ಹಸ್ಬೆಂಡ್ನ ಕೇಳ್ತಾ ಹೋಗ್ತೀನಿ. ತುಂಬ ಜನಕ್ಕೆ ಈಗ ಹೊಸ ಫಾಲೋವರ್ಸ್ ಆಗಿದ್ದಾರೆ. ಅವರೆಲ್ಲ ಕೇಳ್ತಿರ್ತೀರ ಕ್ವಶನ್ಸ್ನ. ಅದಕ್ಕೋಸ್ಕರನೇ ಪದೇ ಕೇಳ್ತಾ ಇರ್ತಾರೆ ಅಂತಲೂ ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಹೊಸ ಸಬ್ಸ್ಕ್ರೈಬರ್ ಬಂದಾಗ ಅವ್ರಿಗೆ ಗೊತ್ತಿಲ್ದಿರೋ ಮಾಹಿತಿನ ನಾವು ಆಗಾಗ್ಗೆ ವ್ಲಾಗಲ್ಲಿ ಹೇಳ್ತೀವಿ.
ಮತ್ತು ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ರೆಗ್ಯುಲರ್ ಆಗಿ ವಾಚ್ ಮಾಡ್ತಾರಲ್ಲ ಅವರು ಪದೇ ಪದೇ ಹೇಳ್ತಿರ್ತಾರೆ ಅಂತ ಅನ್ಕೋಬೇಡಿ ಗೈಸ್. ಯಾಕಂದರೆ ಹೊಸ ಸಬ್ಸ್ಕ್ರೈಬರ್ ಬಂದಿರೋದ್ರಿಂದ ನಾವು ಕೆಲವೊಂದನ್ನು ಹೇಳಲೇಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತೀವಿ. ಇವತ್ತೇನಂದರೆ ಗಾಯ್ಸ್, ನಿಮಗೋಸ್ಕರ ಒಂದು ಸ್ಕಿನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಹೋಗಿ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಏನೇನು ಮಾಡ್ಕೊಂಡಿದ್ದಾರೆ ಏನೋ ಅನ್ನೋದನ್ನ ತೋರಿಸ್ತೀನಿ. ಹೇ ಗಾಯ್ಸ್, ತುಂಬ ಚೆನ್ನಾಗಿ ಕೇಳ್ತಿದ್ರಿ, ಅಕ್ಕ ನೀವು ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ತೀರಾ, ನೀವು ಯೂಸ್ ಮಾಡೋ ಪ್ರಾಡಕ್ಟ್ನ ನಮಗೂ ಕೂಡ ತೋರಿಸಿ ಅಂತ. ನಾನು ಫೇಸ್ ವಾಶ್ಗೆ ಅಂತ ಸ್ಕಿನ್ನ ಅವರ ವಿಟಮಿನ್ ಸಿ ಫೇಸ್ ವಾಶ್ನ ರೆಕಮೆಂಡ್ ಮಾಡ್ತೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ತುಂಬ ಜೆಂಟಲ್ ಆಗಿದೆ ಸ್ಕಿನ್ ಮೇಲೆ. ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇದು ಸ್ಕಿನ್ನಲ್ಲಿರೋ ಆಯಿಲು, ಪೊಲ್ಯೂಷನಿಂದ ಆಗಿರೋ ಎಲ್ಲ ಪಿಗ್ಮೆಂಟೇಷನ್ನು ರಿಮೂವ್ ಮಾಡುತ್ತೆ. ನಮ್ಮ ಸ್ಕಿನ್ನ ತುಂಬ ಬ್ರೈಟ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ನ ಕಡಿಮೆ ಮಾಡುತ್ತೆ. ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ನಾನು ತುಂಬ ದಿನದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಗೈಸ್. ಅದಕ್ಕೋಸ್ಕರ ಇದನ್ನು ನಿಮಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಈ ಕ್ರೀಮ್ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳಲೇಬೇಕು. ಒಸೆವಿಯಾ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂತ ಸ್ಕಿನ್ನ ಅವ್ರದ್ದು ತುಂಬ ಚೆನ್ನಾಗಿದೆ. ಡಾರ್ಕ್ ಸ್ಪಾಟು, ಪಿಗ್ಮೆಂಟೇಷನು, ಆ್ಯಕ್ನಿ ಮಾರ್ಕು, ಏನೇ ಪ್ರಾಬ್ಲಮ್ ಇದ್ದರೂ ಇದರಲ್ಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ಕಿನ್ನ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಗೈಸ್. ಇದು ಮಾರ್ಕೆಟಲ್ಲಿರೋ ಬೇರೆ ಕ್ರೀಮ್ಗಳ ಥರ ಕ್ಲೈಮ್ ಮಾಡ್ತಿಲ್ಲ. ಏನಂತ ಹೇಳಿದ್ರೆ ಕ್ಲಿನಿಕಲಿ ಟೆಸ್ಟ್ ಆಗಿದೆ ಗೈಸ್. 7 ಡೇಸಲ್ಲಿ ನೀವು ಇದ್ರ ಚೇಂಜಸ್ನ ನೀವೇ ನೋಡ್ಬೋದು. ಅಷ್ಟು ಬ್ರೈಟ್ ಆಗುತ್ತೆ ನಮ್ಮ ಸ್ಕಿನ್ನು. ನನಗಂತೂ ತುಂಬಾ ಯೂಸ್ ಆಗಿದೆ. ನನ್ನ ಫೇಸಲ್ಲಿರೋ ಎಷ್ಟೋ ಪಿಗ್ಮೆಂಟೇಷನ್ ಕಲೆಗಳು, ಫೇಸಲ್ಲಿರೋ ಆಕ್ನಿ ಮಾರ್ಕ್ಗಳು ರಿಮೂವ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನಾನು ತೋರಿಸಿರೋ ಯಾವುದೇ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರು ನನ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಯಾವುದೇ ಪ್ರಾಡಕ್ಟ್ ಮಾಡಬೇಕು ಅಂದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಬೈ ಮಾಡ್ಬೋದು. ಇದೇಂತ ಕೇಳು ಬಂಗಾರ? ಹೌದು, ಇದು ಪೀಸು ಏನಕ್ಕೆ? ದಪ್ಪ ಪೀಸು ಏನಕ್ಕೆ? ಇದು ಬಿರಿಯಾನಿ ಪೀಸು. ಬಿರಿಯಾನಿಗೆ ಯಾವತ್ತಿದ್ರು ಇಷ್ಟೇ ದಪ್ಪ ಇರಬೇಕು ಪೀಸು. ಯಾಕೆ? ಚೆನ್ನಾಗಿರುತ್ತೆ. ಇದು ಚಿಕ್ಕ ಇದ್ರೆ ಚೆನ್ನಾಗಿರಲ್ವಾ? ನೀರು ಸೋರುತ್ತೆ ಕೆಳಗೆ. ಇದು ಚಿಕನ್ ಫ್ರೈಗೆ. ಓಕೆ. ಚಿಕ್ಕದಿದ್ರೆ ಏನ್ ಗೊತ್ತಾ, ಇದು ಬಿರಿಯಾನಿ ಪೀಸ್ ಚಿಕ್ಕದಿದ್ರೆ ಎಲ್ಲ ಕಳ್ಸೋಯ್ತದೆ. ಏನ್ ಅಡ್ಗೆ ಭಟ್ಟ ನೀನ್, ದೊಡ್ಡ ಅಡ್ಗೆ ಭಟ್ಟ. ಆಕ್ಚುಲಿ ಗೈಸ್, ಇದನ್ನ ನೀವು ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹುಡುಗಿರು ಮಾಡೋ ಅಡ್ಗೆ ಟೇಸ್ಟ್ಗಿಂತ ಹುಡುಗರು ಮಾಡೋ ಅಡ್ಗೆ ಟೇಸ್ಟ್ ನಂಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಹಿಂಗೆ ಅನ್ಸಿದೆ, ಚೆನ್ನಾಗಿ ಬರುತ್ತೆ ಹುಡುಗರು ಕೈಯಲ್ಲಿ. ಬಾಂಡೆ ಇಟ್ಕೋಬೇಕು. ಬಾಂಡ್ಲಿ ಇರಲ್ಲ ಅವ್ರ ಮನೇಲಿ. ಯಾವಾಗ? ತಪ್ಲೆ. ಆಮೇಲೆ ಗ್ಯಾಸ್ ಹಚ್ಬೇಕು. ಆಮೇಲೆ ಗ್ಯಾಸ್ ಹಚ್ಚಬೇಕು ಫಸ್ಟ್ ಅಂದ್ಬಿಟ್ಟಾರು. ನೀಟಾಗಿ ಹಚ್ಚು, ಹುಷಾರಾಗಿ. ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ ಮಿಸ್ಟರ್ ಮುತ್ತುರಾಜ್ ಅವರು. ಎಣ್ಣೆ ನೋಡು ಸ್ವಲ್ಪ ಜಾಸ್ತಿ ಇರ್ಬೇಕು ಚಿನ್ನಿ. ನಂಗಂತೂ ತುಂಬಾ ಪಾತ್ರೆ ತುಂಬಾ ಎಣ್ಣೆ ಅಲ್ಲ, ಸ್ವಲ್ಪ ಇರ್ಬೇಕು ಎಣ್ಣೆ. ಓಕೆ ಮನೆ, ಇದೆಲ್ಲ ಇವಾಗ ಬಿಡ್ಸ್ಕೊಬಿಡೋಣ. ಫಸ್ಟ್ ಬೇಗ ಇಬ್ರು ಬಿಡ್ಸ್ಕೊಂಡ್ರೆ ಅಡುಗೆ ತೋರ್ಸೋದಕ್ಕೆ ಇಂಪ್ರೂವ್ ಆಗುತ್ತೆ. ಅಡುಗೆ ತೋರ್ಸೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಮಾಡು, ಸೊಪ್ಪಿಡ್ಸು. ಸೊಪ್ಪಿಡ್ಸೋಕ್ಕೋಸ್ಕರ ನಿಂತಿದೀವ ಇಲ್ಲಿ. ಏನ್ ಹೇಳ ಆಯ್ತು. ಈರುಳ್ಳಿ ಎಣ್ಣೆ ಕಾಯ್ಬೇಕು ಕಣೋ. ಕಾಯ್ದೈತಮ್ಮ, ಅವಾಗಿಂದ ಕಾಯ್ತಾನೆ ಇದು. ಫುಲ್ ಬಿಸಿ ಇದು ನೋಡು. ನಿಂಗೆ ಗೊತ್ತಿದ್ರೆ ಮಾಡಪ್ಪ. ಇದೊಂದೇ ಇದಾಗಲ್ವಲ್ಲ ಚಿನ್ನಿ. ಸುಮ್ಮನೆ ಮಾತಾಡಿ ನಾನು ಕೆಟ್ಟೋಳಾಗಲ್ಲ ನೋಡಿ. ಹೆಂಗು ರೂಢಿ ಆಗೈತೆ ಇದು. ಈರುಳ್ಳಿ ಬೆಳೆದ ಮಗರ ಪೂರೇ ಅರ್ಧ ಗಂಟೆ ಅದನ್ನೇ ಹಾಕ್ತೀನಿ ಅಷ್ಟೇ. ಚಿಕನ್ ಯಾಕೆ ಈರುಳ್ಳಿ ಹಾಕ್ಬಿಟ್ಟು ಚಿಕನ್ ಹಾಕ್ತಾ ಇದೀನಿ ಅಂದ್ರೆ ನಾವು ಮಾಡಿ ಹಿಂಗೆ ಮಾಡೋದು. ಚಿಕ್ಕದಾಯ್ತು ಇದು ಬಾಂಡೆ.
ಇದು ಚಿಕ್ಕದ ಹೋಗ್ತೀನಿ. ಬನ್ನಿ ಮೇಡಮ್, ಹೆಂಗಿದೆ ಅನಿಸ್ತಾ ಇದೆ? 10 ನಿಮಿಷ ನೀಟಾಗಿ ಹುರಿದ್ರೆ ಸಕ್ಕದ ಬರುತ್ತೆ. ಇವಾಗ ಘಮ 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 ನಾನು ಇಷ್ಟೇ ಚಿಕನ್ಗೆ ಇಷ್ಟು ದೊಡ್ಡ ತಪ್ಪೆ ತೊಗೊಂಡು ನೋಡಿ. ನಿಂಗೆ ಏನು ಅನಿಸ್ತೈತಮ್ಮ? ಅಪರೂಪಕ್ಕೆ ಮಾಡಿದ್ರೆ ಹಿಂಗೆ ಹಿಂಗೆ ಅಂತನಾ? ಬಿರಿಯಾನಿ ಮಾಡಿದೆ ಇನ್ನೂ ಆಗಿದೆ ಹೇಳಪ್ಪ. ಪಾಪ ನಾನು ಚಿಕನ್ ಫ್ರೈ ಬಿರಿಯಾನಿ ಮಾಡ್ತಾಯಿದ್ರು ನೋಡ್ಬಿಟ್ಟು ನಿನಗೇನು ಅನಿಸ್ತೈತೆ? ಯಾಕೆ ಪಾಪ ಚೆನ್ನಾಗಿ ಮಾಡಲ್ವ ನಾನು? ಹಾಂ ಪಾಪ ಅವತ್ತು ಮಾಡಿದ್ನಲ್ಲ, ಅವತ್ತು ಹೇಳಿದಲ್ಲ, ಅವತ್ತು ಚೆನ್ನಾಗಿ ಮಾಡಿದ್ನಪ್ಪ. ಇಲ್ಲಿ ಚಿಕನ್ ಬೇಯ್ತಾ ಇದೆ, ಮಾಡ್ತಾ ಇದ್ದಾರೆ ಗೈಸ್. ಗೈಸ್ ಯಾವತ್ತೂ ಇವ್ರು ಬಿರಿಯಾನಿ ಮಾಡಿಲ್ಲ, ಇವತ್ತು ಬಿರಿಯಾನಿ ಮಾಡ್ತೀನಿ ಅಂತ ನಿಂತವ್ರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಗಂಟೆ 10 ಆಯ್ತೈತೆ, ನನಗೆ ತಲೆ ತಿರುಗ್ತಾ ಐತೆ. ಊಟ ಮಾಡಿದೆ, ಮಾಡಬೇಕು ಅಂತ ಮಾಡ್ತಾವ್ರೆ. ನೋಡೋಣ ಗೈಸ್. ಇದಂತೂ ಮಾಡಿದ್ದಾರೆ, ಆ ಬಿರಿಯಾನಿ ಯಾವತ್ತೂ ಮಾಡಿಲ್ಲ ಗೈಸ್, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನ್ನ ಹತ್ರ ಹೇಳಿಸ್ಕೊಂಡು ಮಾಡ್ತೀನಿ ಅಂದರು. ನಾನೇ ನೆಟ್ಟಿಗೆ ಮಾಡಲ್ಲ ಬಿರಿಯಾನಿನ. ಹೇಳಿಸ್ಕೊಂಡು ಯಾವ ಥರ ಮಾಡ್ತಾರೆ ಅಂತ ನೋಡಬೇಕು ಗೈಸ್. ಏನೇ ನಾನು ಅಡುಗೆ ಮಾಡಕ್ಕೆ ಬರೋವೇನೆ? ನಿನಗೆ ಅಡುಗೆ ಮಾಡಕ್ಕೆ ಬರುತ್ತೆ, ವಿಡಿಯೋದಲ್ಲಿ ತೋರಿಸೇ ಇಲ್ವಲ್ಲ ಉಪ್ಪು ಹಾಕೋದು. ಓ ಹಂಗ, ಉಪ್ಪು ಹಾಕಿನಿ. ಹೇಳಮ್ಮ, ಏನು ಕಮೆಂಟು? ಕಮೆಂಟ್ ಅಲ್ಲ, ಏನಂದ್ರೆ ಗೈಸ್ ಅವಾಗಲೇ ವಾಯ್ಸ್ ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಇವಾಗ ಮೈಕ್ ಹಾಕೊಂಡು ಮಾಡ್ತಾ ಇದ್ದೀವಿ. ಏನಂತಂದ್ರೆ ಇವಾಗ ನೀನು ಕಮೆಂಟ್ಸ್ ಎಲ್ಲ ಓದ್ತೀಯ ಅಲ್ವಾ? ಆದ್ರೆ ನಿನ್ಗೇನಾದ್ರು ಕಮೆಂಟಿಗೆ ರಿಪ್ಲೈ, ಇವಾಗ ನಾನೇ ಕಮೆಂಟಿಗೆಲ್ಲ ರಿಪ್ಲೈ ಮಾಡೋದಲ್ವಾ? ಹೌದು. ಇವಾಗ ನಿನಗೂ ಏನಕ್ಕಾದ್ರೂ ಕಮೆಂಟ್ಗೆ ಈ ತರ ರಿಪ್ಲೈ ಮಾಡ್ಬೇಕಿತ್ತು, ಆ ತರ ರಿಪ್ಲೈ ಮಾಡ್ಬೇಕಿತ್ತು ಅಂತ ಏನಾದ್ರು ಅನ್ಸಿದ್ಯಾ ಯಾವ್ದಾದ್ರು ಕಮೆಂಟ್ಗೆ? ನಾನು ಜಾಸ್ತಿ ಕಮೆಂಟ್ ಎಲ್ಲ ನೋಡಲ್ಲ, ನೀನೇ ಅಲ್ವಾ ನೋಡೋದಲ್ಲ. ಬಿಸಿ ಅದ್ ಜೋರ್ ಮಾಡ್ಬೇಕು. ಮಾಡ್ತೀನಿ ಇದ್ದಲ್ಲಿ ಕಮೆಂಟ್ ಎಲ್ಲ ರಿಪ್ಲೈ ಮಾಡಿದ್ ಮಗರ. ಅದರ ಇನ್ನೂ ಆ ತರ ಯಾವ್ದು ಕಮೆಂಟ್ ನೋಡಿಲ್ಲ. ಏನ್ ಹೇಳು ನೀನ್ ನೋಡಿರೋದು? ಏನು ಈ ತರ ಎಲ್ಲ ಇಲ್ಲ, ಯಾರೋ ಒಬ್ರು ಕೇಳ್ತಾ ಇದ್ರು, ಅದೇ ಈ ತರ ಅಣ್ಣನ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿದ್ದೀರಲ್ವಾ, ಅಣ್ಣಂಗ್ ಬೇಜಾರಾಗಲ್ವಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ನೀನೇನ್ ಹೇಳ್ತೀಯಾ? ಆ ವಿಡಿಯೋ ಮಾಡ ಅಂತ ಹೇಳಿದ್ರೆ ನಾನಲ್ವಾ? ಅದೇನೆ ಎಲ್ಲರೂ ಕೇಳ್ತಾ ಇದ್ರು. ಅಂದ್ರೆ ಯಾರೋ ಒಬ್ರು ಅಷ್ಟೇನೆ. ತುಂಬಾ ಜನಕ್ಕೆ ಆ ವಿಡಿಯೋ ಉದ್ದೇಶ ಗೊತ್ತಾಗಿದೆ. ಏನಂತಂದ್ರೆ ಆ ವಿಡಿಯೋ ಉದ್ದೇಶನೇ ನಿನ್ನನ್ ಕೆಟ್ಟದಾಗಿ ಹೇಳಿದೀವಿ. ಆ ವಿಡಿಯೋದಲ್ಲಿ ಹೇಳಿದೀವಲ್ಲ, ನಮ್ಮನ್ನ ಕೆಟ್ಟದಾಗಿ ಪೋರ್ಟ್ರೇ ಮಾಡೋದಕ್ಕಲ್ಲ. ಏನಂತ ಹೇಳಿದ್ರೆ ನಮ್ಮಿಂದ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆದ್ರೂ ಒಳ್ಳೇದಲ್ವಾ ಅನ್ನೋದಕ್ಕೋಸ್ಕರ ಅಷ್ಟೇ ಆ ವಿಡಿಯೋ ಮಾಡಿರೋದು. ಹೌದು, ಎಲ್ಲ ಆಗ್ತಿದೆ. ವೇಟ್ ಅಂಡ್ ವಾಚ್. ನೀನ್ ಈ ತರ ಮಾಡಿದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಇದಕ್ಕೆ ಏನೇನ್ ಹಾಕ್ಬೇಕು ಅಂತ. ನೀನ್ ಹೇಳ್ತಾನೆ ಇಲ್ಲ. ಇವಾಗ ಟೊಮೊಟೊ ಹಾಕೊಂಡೆ, ಹೌದು, ಏನ್ ಹಾಕೊಂಡೆ ಏನು ಹೇಳ್ತಾನೆ ಇಲ್ಲ. ಹೇಳ್ತೀನಿ ಇವಾಗ ಎಲ್ಲ ಆಯ್ತು. ಇವಾಗ ಹಸಿಮೆಣಸಿನಕಾಯಿ ಹಾಕೋತಾ ಇದೀನಿ. ಅವಾಗ ಹಸಿಮೆಣಸಿನಕಾಯಿ ಹಾಕ್ಬೇಕಾಗಿತ್ತು, ಟೊಮೊಟೊ ಹಾಕಿನ ಮುಂಚೆ ಮರ್ತೋಗ್ಬಿಟ್ಟು ಏನೋ ಒಂದ್ ಮಾಡಾಕಣ ಎಂತಿಗೆ ಅಂತ. ಹಂಗಲ್ಲ ಚಿನಿ, ಇದು ಯಾವ್ದೋ ಮೂವಿಲ್ ಐತಲ್ಲ, ಇವತ್ತು ನೀನ್ ತೋಪು. ಯಾಕೆ ಮಾ ನೋಡು ಹೆಂಗ್ ಚೆನ್ನಾಗ್ ಕಾಣಿಸ್ತಾ ಇಲ್ವಾ? ಕಾಣಿಸೋದಲ್ಲ ಮುಖ್ಯ, ತಿನ್ನೋದ್ ಮುಖ್ಯ. ಗಂಡು ಮಕ್ಳೇ ಜಾಸ್ತಿ ಅಡಿಗೆ ಮಾಡೋದು. ಗೈಸ್, ಇದೆಲ್ಲ ಗಲೀಜು ಅಂತ ಅನ್ಕೋಬಿಡಿ. ಅದ್ ಆಕ್ಚುಲಿ ಏನು ಅಂತಂದ್ರೆ, ನಾನು ಮನೆಗ್ ಪೇಂಟ್ ಹೊಡೆದಿದ್ ನಾನೇ ಗೈಸ್. ಹೊಡಿಬೇಕಾದ್ರೆ ಇಲ್ಲೆಲ್ಲ ಹೊಡೆದ್ಬಿಟ್ಟಿದ್ದೆ. ಈ ಕಲರು ಆ ಕಲರು ಮಿಕ್ಸ್ ಆಗಿ ಇಲ್ಲಿ ತುಂಬಾ ಗಬ್ಬಾಗಿ ಕಾಣಿಸ್ತಾ ಇದೆ. ಅದಕ್ಕೇನೋ ಒಂದ್ ಮಾಡ್ತೀನಿ, ಮಾಡಾದ್ಮೇಲೆ ಹೇಳ್ತೀನಿ ಗೈಸ್. ಏನ್ ಹಾಕೊಂತಿದ್ಯಾ? ಚಿಕನ್ ಮಸಾಲ. ಓಕೆ, ಅವನಪ್ಪ ನೋಡಿ ಚಿಕನ್ ಮಸಾಲ ಹಾಕ್ತಾ ಇದಾರೆ. ಫುಲ್ ಹಾಕೊಬೇಕು, ಒಂದ್ ಪ್ಯಾಕೆಟ್ ಫುಲ್ ಹಾಕ್ಬೇಕು. ಎಷ್ಟ್ ಕೆಜಿ ಚಿಕನ್ ನೀನ್ ತಂದಿರೋದು? ಇದು ಒಟ್ಟು ಇದು 3/4 kg ಇದೆ. ಇದು 3/4 kg ಒಂದ್ ಪ್ಯಾಕೆಟ್ ಹಾಕೋಬೇಕು ನೀನು. ಹೌದು. ಓಕೆ, ನನ್ ಮಗ ಫುಲ್ ಬಿಸಿ ಆಗ್ಬಿಟ್ಟಿದ್ದಾನೆ ಗೈಸ್. ಏನಂದ್ರೆ ಟಿವಿ ನೋಡ್ತಾ ಇರ್ತಾನೆ. ಇವಾಗ 3 ಹೊತ್ತು ರಜಾ ಅಲ್ವಾ? ಗೈಸ್ ಇನ್ನೊಂದ್ ಹೇಳ್ಬೇಕು ಮುದ್ದು. ಗೈಸ್ ಇನ್ನೊಂದು ಇನ್ಸಿಡೆಂಟ್ ಹೇಳಲೇಬೇಕು ನಿಮ್ಗೆ. ಗೈಸ್ ಬಾರ ಇಲ್ಲಿ ಪಾಪ ನೋಡಿ ಗೈಸ್, ನನ್ ಮಗ ಏನ್ ಮಾಡ್ಕೊಂಡಿದ್ದಾನೆ ಅಂತ. ಇರು ಮನೆ ತಿರುಗು ಹಿಂದೆ ನೋಡಿ ಗೈಸ್.
ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಯಾಕೋ ನನ್ ಪಾಪ ಆಮೇಲೆ ಮಗನ್ಗೆ ಹಾಕ್ಬಿಡಿ, ಪೀಸ್ ಇಲ್ಲ. ಪಾಪ ಆಮೇಲೆ ಹಾಕ್ಕೊಡ್ತೀನಿ. ಏನೋ ಅಂತಾರಲ್ಲ ಗೈಸ್, ಇವಾಗ 7 ವರ್ಷ ತುಂಬಿ 8 ವರ್ಷ ಬೀಳೋರ್ಗು ಹುಷಾರಾಗಿ ನೋಡ್ಕೋಬೇಕು ಮಕ್ಳನ್ನ ಅಂತ. ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಆಗ್ತಾ ಇಲ್ಲ ಗೈಸ್. ಯಾಕಂದ್ರೆ ಆ ತರ ನಮ್ಗೆ ಆಗ್ಬಿಟ್ಟಿದೆ ಇವಾಗ. ಮೊನ್ನೆ ತಾನೇ ನಾಯಿ ಕಚ್ತು, ಇವತ್ ಮತ್ತೆ ಈ ತರ ಇನ್ಸಿಡೆಂಟ್ ಆಯ್ತು. ನಾವು ಇವತ್ತಿನ ದಿನಕ್ಕೆ ಆಲ್ರೆಡಿ ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕಿತ್ತು ಗೈಸ್. ಮಂತ್ರಾಲಯಕ್ಕೆ ಹೋಗೋದ್ನು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾನೆ ಅವ್ನಿದ್ದು. ಫ್ರೈಡೇ ನಮ್ದು ಏನಾಯ್ತು ಅಂದ್ರೆ ಮಂತ್ರಾಲಯಕ್ಕೆಲ್ಲ ಹೋಗಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಏನಾಯ್ತು ಅಂದ್ರೆ ಶುಕ್ರವಾರ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮಗಂಗೆ ತಲೆ ಏಟಾಯ್ತು. ನಮ್ಮ ಮನೆ ಬಾಲ್ಕನಿ ನೀವೆಲ್ಲ ನೋಡೇ ಇರ್ತೀರಾ, ಹೊರಗಡೆ ಹೊರಾಂಡ ನೋಡೇ ಇರ್ತೀರಾ. ಅಲ್ಲಿ ನಾವು ಬಟ್ಟೆ ಒಣಗಾಕೋ ಜಾಗದಲ್ಲಿ ಹಗ್ಗ ಹಿಡ್ಕೊಂಡು ನೇತಾಡೋಕೆ ಹೋಗಿ ಬಿದ್ದೋಗಿ ತಲೆಗೆ ಏಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದು ಗೈಸ್. ಎಷ್ಟು ಹಿಂಸೆ ಆಯ್ತು ಅವತ್ತು ಅಂದರೆ ಅದಕ್ಕೆ ನಾವು ಮಂತ್ರಾಲಯಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಹೋಗೋದಕ್ಕೆಲ್ಲ ರೆಡಿ ಆಗ್ತಿದ್ವಿ, ಆ ಟೈಮಲ್ಲಿ ಅವ್ನು ಬಿದ್ದಿದ್ದು ಗೈಸ್. ನಮಗೆ ಈ ಕಡೆ ಮಂತ್ರಾಲಯಕ್ಕೆ ಹೋಗ್ಲಿಲ್ಲ ಅನ್ನೋದು ಬೇಜಾರಿಲ್ಲ, ಇವತ್ತೆಲ್ಲ ನಾಳೆ ಹೋಗೇ ಹೋಗ್ತೀವಿ. ನನ್ನ ಮಗ ಹಂಗೆ ಆಯ್ತಲ್ಲ ಅಂತ ಬೇಜಾರಾಯಿತು. ಇನ್ನೊಂದೇನೆಂದರೆ ಪಾಪ ನನ್ನ ಮಗ ಒಂದು ಚೂರು ಹತ್ತಿಲ್ಲ ಗೈಸ್. ನಾನು ಅವನ್ನ ಕೇಳಿದೆ, ಏನಕ್ಕೆ ಹತ್ತಿಲ್ಲ ನೀನು ಅಂತ. ಪಾಪ ಬಾಯ್ಲಿ, ಇವತ್ತಿನ ನಮ್ದು ಕಿಚನಲ್ಲೇ ವ್ಲಾಗ್ ಆಗುತ್ತೆ ಗೈಸ್. ಬಾ. ಇವಾಗ ಬಿರಿಯಾನಿಗೆ ಮಸಾಲೆ ಹಾಕಿದ್ದಾರೆ, ಚಕ್ಕೆ ಲವಂಗ ಪಲಾವ್ ಸಾಮಾನು ಏನು ಹಾಕಿಲ್ಲ ಗೈಸ್, ಏನು ಹಾಕಲ್ಲ ಅವರು, ಪ್ಲೈನ್ ಆಗಿ ಮಾಡ್ತಾರೆ. ಅದೇನು ಮಾಡ್ತವ್ರೋ ಹೇಳ್ದಂಗೆ ಇವತ್ತು ನೀನು ತೋಪು ಅನ್ನಂಗೆ ನಾನು ನನ್ನ ಮಗ ಇಬ್ರು ತೋಪ್ಕೋಬೇಕು. ಓಕೆ ಪಾಪ, ಇವಾಗ ಏನಾಯ್ತು ಹೇಳು, ಹೆಂಗ್ ಬಿದ್ದೆ ನೀನು? ಇನ್ನೊಂದ್ಸಲ ಹಗ್ಗದಲ್ಲೆಲ್ಲ ಆಟ ಆಡ್ತೀಯಾ? ಇವಾಗ ಹಗ್ಗ ಕಟ್ತೀನಿ ಮತ್ತೆ ಆಟ ಆಡ್ತೀಯಾ? ಮತ್ತೆ ಅದನ್ನ ಹೇಳಿದ್ದು 2 ಹಗ್ಗನೂ ಕಿತ್ತಾಕಿದ್ದಾನೆ ಗೈಸ್. ನೋಡಿ ಹೆಂಗ್ ಮಾಡ್ಕೊಂಡಿದ್ದಾನೆ ಅಂತ. ಹಂಗಲ್ಲಿ ಇದು ಮಾಡ್ತಿದ್ರಲ್ಲ, ಹಿಂದೆ ಬ್ಯಾಂಡೇಜ್ ಎಲ್ಲ ಹಾಕಿ ಸ್ಟ್ಯಾಪ್ಲರ್ ಎಲ್ಲ ಹೊಡಿತಿದ್ರಲ್ಲ, ಯಾಕೆ ಹತ್ತಿಲ್ಲ ನೀನು? ಅಮ್ಮ ಅಳುತ್ತೆ ಅಂತ ನೀನು ಹತ್ತಿಲ್ವಾ? ನೀನು ಅಷ್ಟು ಸ್ಟ್ರಾಂಗಾ? ಪೇನ್ನ ತಡ್ಕೊತೀಯ ನೀನು? ಆದರೂ ಅದೆಲ್ಲ ಇಲ್ಲಿ ನೋಡು, ಕ್ಯಾಮ್ರಾ ನೋಡು. ನಮ್ಮ ಸಬ್ಸ್ಕ್ರೈಬರು ಕೇಳ್ತಾ ಇದ್ರು ನಿಂಗೆ ಏನಾಯ್ತು ಅಂತ, ಅದಕ್ಕೆ ನಾನು ಇನ್ನೂ ಮಾತಾಡ್ಸಿದ್ದು. ಆದ್ರೂ ಆ ಥರ ಎಲ್ಲ ಜಾಸ್ತಿ ನೋವು ತಡ್ಕೋಬಾರ್ದು ಆಯಿತಾ? ಏನೇ ಇದ್ರು ಅಮ್ಮನ ಹತ್ರ ಶೇರ್ ಮಾಡ್ಕೊಬೇಕು. ಓಕೆ 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 ಓಕೆ, ಗುಡ್ ಬಾಯ್. ಚಿನಿ ಇವಾಗ ದಪ್ಪು ತೋರ್ಸ್ಬಾ ಗೈಸ್. ನಿಜವಾಗ್ಲೂ ಇವತ್ತು ಅಡುಗೆನೂ ಮುಂದೆ ಚಿಲ್ಲಿ ಪೌಡರ್ ಹಾಕ್ಬೇಡ, ಅಮ್ಮನ ಸಾಂಬಾರ್ ಪುಡಿ ಹಾಕು, ಧನಿಯಾ ಪೌಡರ್ ಚಿಲ್ಲಿ ಪೌಡರ್ 2 ಹಾಕ್ದಂಗಾಗುತ್ತೆ. ಹೌದಾ ಗೈಸ್? ನಮ್ಮ ಅತ್ತೆ ಸಾಂಬಾರ್ ಪುಡಿ ಕೊಟ್ಟು ಕಳಿಸಿದ್ದಾರೆ ಮಾಡಿಬಿಟ್ಟು. ನಮ್ಮ ಧನಿಯಾ ಪೌಡ್ರು ಮಾಡ್ತಾರೆ, ನಮ್ಮ ಅತ್ತೆ ಮಾಮೂಲಿ ಮಟನ್ ಸಾಂಬಾರ್ ಪುಡಿ ಮಾಡ್ತಾರೆ. ಚಿಕನ್ ಮಸಾಲ ಹಾಕ್ಬಿಟ್ಟು ನಾನು ಚಿಕನ್ ಮಸಾಲ ಹಾಕು, ಚಿಕನ್ ಮಸಾಲ ಹಾಕ್ಲೇಬೇಕು. ಅದನ್ನ ಬಿಟ್ಟು ಧನಿಯಾ ಚಿಲ್ಲಿ ಪೌಡ್ರ್ ಹಾಕ್ಬೇಕು. ಆದ್ರೂ ಗೈಸ್ ಇವಾಗ ಚಿಕನ್ ಮಸಾಲ ಹಾಕೊಂಡ್ಮೇಲೆ ನೋಡಿ ಈ ತರ ಆಗಿದೆ, ಉರಿತಾ ಇದ್ದಾರೆ. ಸ್ವಲ್ಪ ಮೀಡಿಯಂ ಫ್ಲೇಮರ್ ಇಟ್ಟಿದ್ದಾರೆ. ಇವಾಗ ನಾವು ಧನಿಯಾ ಪೌಡ್ರು ಚಿಲ್ಲಿ ಪೌಡರ್ನ ಬದಲು ನಾವು ಸಾಂಬಾರ್ ಪುಡಿ ಮಾಡ್ಕೊಂಡಿದೀವಿ, ಚಿಕನ್ ಸಾಂಬಾರ್ ಪುಡಿ, ಅದನ್ನ ಹಾಕಿದೀವಿ ಅಷ್ಟೇನೆ. ಸೇಮ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಅಲ್ವಾ ಮುದ್ದು? ಸೇಮ್ ಗೈಸ್. ಇದೇನೋ ಓಕೆ ಗೈಸ್, ಇದನ್ನೇನೋ ತಿನ್ಬೋದು. ನನಗೆ ಬಿರಿಯಾನಿ ನಾನು ತಿಂತೀನ ಅಂತ ಅನ್ನಿಸ್ತಿದೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ, ನಮ್ಮ ಅಮ್ಮಂದು ಹಾಕ್ಬಿಡ್ತೀನಿ. ಅವಾಗ ಚಕ್ಕೆ ಲವಂಗ ಎಲ್ಲ ಇದೆ. ಗೈಸ್ ಏನಂತ ಹೇಳಿದ್ರೆ, ಇವತ್ತು ಬಿರಿಯಾನಿ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ನಿಜ ಬಿರಿಯಾನಿ ಹೆಂಗ್ ಮಾಡಿದ್ರು ಅಂತ ಮಾತ್ರ ತೋರಿಸಲ್ಲ ಗೈಸ್. ಬೇಕಾದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅಂತ ನಿಮ್ಗೆ ಹೇಳೋದ್ನಲ್ಲ ಟೈಮಲ್ಲಿ. ಫ್ಲೇವರ್ ಅಂತ ಇದ್ದೀನಿ, ಗಾಬರಿಲಿ ಏನೇನೋ ಮಾತಾಡ್ತಾ ಇದ್ದೀನಿ, ಹೊಟ್ಟೆ ಹಸಿಗೆ. ಅದಂತೂ ಬಿರಿಯಾನಿ ನಿಜವಾಗ್ಲೂ ನಾನು ಹೇಳಲ್ಲ ಗೈಸ್, ಆದರೆ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಬಿರಿಯಾನಿ ಆದ್ರೂ ಬ್ಯಾಚುಲರ್ ಇದ್ರೆ ಮಾಡ್ಕೊಬೋದು, ಮಿಕ್ಸಿ ಇಲ್ಲಾಂದ್ರೂ ಮಿಕ್ಸಿ ಏನು ರುಬ್ಬೋ ಅಂಥದ್ದು ಏನಿರಲ್ವಲ್ಲ, ಸೊ ಮಾಡ್ಕೋಬೋದು. ಸ್ವಲ್ಪ ಇದು ಪುದೀನ, ಕೊತ್ತಂಬರಿ ಸೊಪ್ಪು. ಗೈಸ್ ಯಾರ್ಯಾರೆಲ್ಲ ಈ ಥರ ಮಾಡ್ತೀರಾ? ಸಿಸರಲ್ಲಿ ಕಟ್ ಮಾಡ್ತೀರಾ? ನಾನಂತೂ ಹಿಂಗೆ ಮಾಡೋದು ಗೈಸ್. ಚಾಕೋಲಿ ಚಿಕ್ಕದಾಗಿ ಕಟ್ ಮಾಡೋದಕ್ಕಿಂತ ಈ ಥರ ಸಿಸರಲ್ಲಿ ಕಟ್ ಮಾಡ್ಕೊಬಿಡ್ತೀನಿ. ನೀವು ಹಂಗೆ ಮಾಡ್ತೀರಾ? ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಈಗ ಚಿನಿ ಎಲ್ಲರೂ ಕೇಳ್ತಾರೆ, ಒಬ್ಬೊಬ್ರಿಗೆ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ, ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ ಒಬ್ಬೊಬ್ರು. ಇವಾಗ ಹೊಸ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಅವರು, ನೀನೇನು ಕೆಲಸ ಮಾಡ್ತೀಯಾ ಅಂತ ಕೇಳ್ತಿದ್ದಾರೆ. ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು? ನಮ್ದು ಸಲೂನ್ ಇದೆ,
ಆಮೇಲೆ ಅಲ್ಲೇ ವರ್ಕ್ ಮಾಡ್ತೀನಿ. ಆಮೇಲೆ ಚಿನಿ ಇನ್ನೊಂದು, ಹೇಳಮ್ಮ. ಇವಾಗ ನಮ್ಮ ಚಾನೆಲ್ 10,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತಲ್ಲ, ಖುಷಿನಾ? ಖುಷಿ ಆಗದೆ ಇರುತ್ತಾ? ನೋಡಿ ಗೈಸ್, ನೀರು ಹಾಕೊಂಡ್ರು. ಇವಾಗ ಪುದೀನ, ಕೊತ್ತಂಬರಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡಿದ್ದಾರೆ. ಇವಾಗ ಎಷ್ಟು ಗ್ರೇವಿ ಥರ ಯಾವ ಟೈಪಲ್ಲಿ ಬೇಕೋ ಅಷ್ಟು ನೀರು ಹಾಕೊತಾರೆ. ನೀರು ಹಾಕಿ ಚೆನ್ನಾಗಿ ಕುದಿಸ್ತಾರೆ ಗೈಸ್, ಅಷ್ಟೇ ಅಲ್ವಾ? ಆ ಗ್ರೇವಿ ಚೆನ್ನಾಗಿ ಕುದ್ಮೇಲೆ ಗ್ರೇವಿ ರೆಡಿ ಆಗುತ್ತೆ, ಅಷ್ಟೇನೆ ಗ್ರೇವಿ. ಆಮೇಲೆ ಇದನ್ನ ಬಿಸಿ ಅನ್ನದ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತೆ 10,000 ಸಬ್ಸ್ಕ್ರೈಬರ್ ಆಯ್ತಲ್ಲ, ಇನ್ನು ಎಷ್ಟಾಗಬೇಕು ಅಂತ ನಿನ್ ಗೋಲ್? ಇವಾಗ 10 ಆಗಿದೆ, ನೆಕ್ಸ್ಟ್ 20, ಆಮೇಲೆ 30, ಆಮೇಲೆ ಫಸ್ಟ್ 30, ಆಮೇಲೆ 60, ಮತ್ತೆ 90, ಆಮೇಲೆ 40. ಹಂಗ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹೀಗೆ ನಿಮಗೆ ಇನ್ನೂ ಯಾವ್ಯಾವ ಥರ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ಬೇಕಾಗುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆದಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಗಟ್ಟಿಯಾಗ್ಬೇಕು ನೋಡಿ. ನನ್ನ ಮಗು ಆಲ್ರೆಡಿ ಬಂದು ಹೊಟ್ಟೆ ಹಸಿತಾ ಇದೆ ಅಂತ ಇದೆ. ಇನ್ನೂ ನಮ್ಮ ಮನೆಯವರು ಇನ್ನೂ ಅಡುಗೆ ಮಾಡ್ತಾವ್ರೆ. ಬಿರಿಯಾನಿ ಕುದೀತಾ ಇದೆ. ಇದ್ ನೋಡಿ, ಇದನ್ನ ಕುದಿಬೇಕು. ಇದೊಂದು ಸ್ವಲ್ಪ ಗ್ರೇವಿ ಗಟ್ಟಿ ಆಗಿದೆ ಗೈಸ್, ಅಷ್ಟು ಕುದಿಬೇಕು. ಎಲ್ಲ ಮುಗ್ದಾದ್ಮೇಲೆ ತಟ್ಟೆಗೆ ಹಾಕೊಂಬಂದು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನನ್ನ ಹೆಂಡತಿ ತಿಂದ್ರೆ ಕಳ್ದೋಗ್ಬಿಡ್ತಾಳೆ ಇವತ್ತು. ಗೈಸ್, ಅವರು ಎಲ್ಲ ಆದ್ಮೇಲೆ ಊಟ ಹಾಕೊಂಡು ತಿನ್ನುವಾಗ ವಿಡಿಯೋ ಮಾಡ್ತೀನಿ ಹೆಂಗಿತ್ತು ಏನು ಅಂತ, ನಿಮಗೂ ಕೂಡ ಹೇಳ್ತೀನಿ. ನಿಮಗೂ ಬೋರಿಂಗ್ ಆಗಬಾರ್ದು ಅಂತ ಆದಷ್ಟು ಸ್ವಲ್ಪನೇ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ. ಅಕಸ್ಮಾತ್ ಈ ವಿಡಿಯೋ ಏನಾದರೂ ಬೋರ್ ಆದರೆ ಕ್ಷಮಿಸಿ. ಹಾಗೆ ನಮಗೆ ಮರೀದೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿ ಜರ್ನಿದು ವಿಡಿಯೋ ನೆಕ್ಸ್ಟ್ ಬರುತ್ತೆ, ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್. ಎಲ್ಲರೂ ಸಪೋರ್ಟ್ ಮಾಡಿ. ಇದು ಹೆಂಗಿದೆ ಅಮ್ಮ? ಚೆನ್ನಾಗಿದ್ಯಾ? ನಾನು ಹೇಳಿ ವೈಟ್ ಚೆನ್ನಾಗೇ ಇರುತ್ತೆ. ಬಿರಿಯಾನಿ ಸ್ವಲ್ಪ ಡೌಟ್. ಚೆನ್ನಾಗಿರುತ್ತೆ ಪಾಪ. ಏನನ್ಸ್ತು? ತಿನ್ನು, ತಿನ್ಬಿಟ್ಟು ಹೇಳೋ ಹೆಂಗಿದೆ ಟೇಸ್ಟು ಅಂತ. ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಹೆಂಗಿದೆ ಪಾಪ? ಥ್ಯಾಂಕ್ಸ್ ಮಾ. ಸೂಪರ್, ಥ್ಯಾಂಕ್ ಯು. ನಿಂಗೂ ಯುವದೋಪು ಬಿರಿಯಾನಿ ಹೆಂಗಿರುತ್ತೆ ನೋಡೋಣ ಬನ್ನಿ ಗೈಸ್. ಇಲ್ಲಿ ಇಟ್ಬಿಡ್ತೀವಿ. ಬಿರಿಯಾನಿ ಸಕ್ಕತ್ತಾಗಿದೆ. ತಿನ್ಬೇಕು, ತಿಂದ್ಮೇಲೆ ಹೇಳ್ಬೇಕು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಈ ಥರನೇ ಇಷ್ಟ, ಸ್ವಲ್ಪ ಮುದ್ದೆ ಆಗಿರ್ಬೇಕು. ಅವ್ರು ಅನ್ಕೊಂಡಿರೋ ಥರನೇ ಇದೆ, ಆದರೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಓಕೆನಾ? ಫಸ್ಟ್ ಬೋಣಿ ಹಾಕ್ಲಾ? ಹಾಕು. ಒಂದು ಲೆಗ್ ಪೀಸ್ ನನ್ನ ಪುಟಾಣಿಗೆ ಹಾಕೊಡೋಣ. ಅವನಿಗೊಂದು ಲೆಗ್ ಪೀಸ್ ರೈಸ್. ಒಂಚೂರು ತಿನ್ನು ನೋಡಮ್ಮ. ಹತ್ರಲ್ಲೇ ಇರೋ ನಂದ್ರಲ್ಲಿ ತಿಂತೀನಿ. ನೆಕ್ಸ್ಟು ನಾನು ಬಿರಿಯಾನಿ ಪೀಸ್ ತಿನ್ನಲ್ಲ ಗೈಸ್, ಅದಕ್ಕೆ ಒಂದು ಪೀಸ್ ಹಾಕೊತೀನಿ ಅಷ್ಟೇ. ನಮ್ಮ ಮನೆಯವ್ರು ಹೇಳ್ದಂಗೆ ಕತ್ತಿನ ಪೀಸೇ ಬಿಡೈತೆ ನನಗೆ. ನೀಟಾಗಿ ಕಾಣಿಸ್ತೀನಿ ಅದು. ಚೆನ್ನಾಯ್ತಾ? ನನ್ನ ಮಗು ತಿಂತೈತೆ ನೋಡಿ, ತೋರ್ಸು ಹೆಂಗೈತೆ ಮಗನೇ. ಭಯ ಆಯ್ತಾಯ್ತು, ಒಂದು ಚೆನ್ನಾಗೈತೆ ಇದಕ್ಕೆ. ಏನಾಯ್ತು ಪರವಾಗಿಲ್ಲ ಹೇಳು. ಸ್ವಲ್ಪ ಸಪ್ಪೆ ಆಯ್ತು, ಉಪ್ಪು. ಅದಕ್ಕೆ ಇಲ್ಲಿ ನೋಡ್ರಿ ಮೊಸರು ಬಜ್ಜಿ ನನ್ಗೆ ಗೊತ್ತಿತ್ತು ಪಕ್ಕ ಇದು. ನನ್ಗೆ ಗೊತ್ತಿತ್ತು ಅದಕ್ಕೆ ಮೊಸರು ಬಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದು ಸಪ್ಪೆ ಆಯ್ತು ಆಗೋದ್ರಿಂದ ಗೊತ್ತಿತ್ತು, ಅದಕ್ಕೆ ಮೊಸರು ಬಜ್ಜಿಗೆ ಉಪ್ಪು. ಓಕೆ ಗಾಯ್ಸ್, ಇವಾಗ ಊಟ ಮಾಡ್ತೀವಿ. ಬಾಯ್. ನೀನ್ ತಿನ್ ನೋಡಿ ಟೇಸ್ಟ್. ಕಡೆ ಕ್ಯಾಮ್ರಾ ತಿನ್ನಿಸ್ತೀನಿ. ಎಲ್ಲ ಕರೆಕ್ಟ್ ಇದೆ, ಉಪ್ಪು ಒಂಚೂರು ಇಲ್ಲ ಅಷ್ಟೇನೆ. ಯುವದೋಪ್ ಗಿಪ್ಪೆಲ್ಲ ಏನಾಗಿಲ್ಲ, ಯುವದೋಪೆಲ್ಲ ಏನಾಗಿಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಷ್ಟೇನೆ, ಇನ್ನೆಲ್ಲ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಗಾಯ್ಸ್.
ಇವತ್ತಿನ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ Bye. ಲವ್ ಯು ಆಲ್.